ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಲಾಸ್ಟಲ್ಲಿ ಹೇಳೋದು ಫಸ್ಟೇ ಹೇಳ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ ಬೆಲ್ ಬಟನ್ನ. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೆಲ್ಲ ಹೊಸ ವಿಡಿಯೋ ಹಾಕಿದಾಗ. ಸೊ ಆಯಿತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಶುರು ಮಾಡೋಣ ಇವತ್ತಿನ ರೆಸಿಪಿ. ಸೊ ಇವತ್ತು ತುಂಬ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ. ಸೊ ಇವತ್ತು ಮ್ಯಾಂಗೋ ಬರ್ಫಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಇಲ್ಲಿ ನಾನು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸೊ 1 ಕಪ್ ಹಾಲು, 1/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಈ ಮಾವಿನ ಹಣ್ಣು ಸ್ವೀಟಾಗಿದೆ ಇದು ತುಂಬ. ಸೊ ನೋಡಿ ಹಾಕ್ಕೊಬೋದು, 1 ಕಪ್ ಕೂಡ ಸಕ್ಕರೆ ಹಾಕ್ಕೊಬೋದು. ನಾನಿಲ್ಲಿ 3/4 ಕಪ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೇಸರಿನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. 1-2 ಸ್ಪೂನ್ ತುಪ್ಪ ಬೇಕಾಗುತ್ತೆ, 2-3 ಸ್ಪೂನು. 1/4 ಕಪ್ ಇದು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಈ ಮಾವಿನ ಹಣ್ಣನ್ನ ಕಟ್ ಮಾಡಿ ಅದರದ್ದು ಪಲ್ಪ್ ತೊಗೊತೀನಿ. ನೋಡಿ ಈ ಥರ ಪಲ್ಪ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಈ ಮಾವಿನ ಹಣ್ಣಿಂದು ಪಲ್ಪ್ ಹಾಕ್ಕೊತಾ ಇದ್ದೀನಿ. ಇವಾಗ ಸಕ್ಕರೆ, ಹಾಲು. ಸೊ ಇದನ್ನು ಚೆನ್ನಾಗಿ ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಹಾಕೋಣ. ಇದಕ್ಕೇನು ಇವಾಗೇನು ತುಪ್ಪ ಏನು ಹಾಕೋದು ಬೇಡ, ಆಮೇಲೆ ಹಾಕೋಣ. ಇವಾಗ ಜಸ್ಟ್ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಸೊ ಈಗ ಇದನ್ನು ಮೀಡಿಯಮ್ ಉರಿಯಲ್ಲಿ ತಿರುಗಿಸ್ತಾ ಇರಬೇಕು, 1-2 ಕುದಿ ಬರೋ ತನಕ. ಆಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ. ಸೊ ಯಾವುದಾದ್ರೂ ನಾನ್ ಸ್ಟಿಕ್ ಪ್ಯಾನ್ ತೊಗೊಬೋದು, ಅಗಲವಾಗಿರೋದು. ನೋಡಿ ಇವಾಗ ಕಲರ್ ಸ್ವಲ್ಪ ಡಾರ್ಕ್ ಆಗಿದೆಯಲ್ಲ. ಸೊ ಮುಂಚೆ ಸ್ವಲ್ಪ ಲೈಟ್ ಇತ್ತು, ಇವಾಗ ಡಾರ್ಕ್ ಆಗ್ತಾ ಇದೆ. ಒಂದು 8 ನಿಮಿಷ ಆಗಿದೆ. ಸೊ ಈಗ ಕುದಿ ಬರ್ತಾ ಇದೆ. ಸೊ ಇನ್ನೊಂದು ನಿಮಿಷ ಆದಮೇಲೆ ತೆಂಗಿನಕಾಯಿ ತುರಿ ಹಾಕೋಣ. ಸೊ ನೋಡಿ ಈಗ ಕುದಿ ಬಂದಿದೆಯಲ್ಲ. ಸೊ ಇವಾಗ ತೆಂಗಿನ ತುರಿ ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಇದೆಲ್ಲ ಸೈಡ್ಸ್ ಬಿಟ್ಕೊಂಡು ಬರೋ ತನಕ ನಿಧಾನ ಕಮ್ಮಿ ಉರಿ, ಅಂದರೆ ಒಂದು ಮೀಡಿಯಮ್ ಟು ಲೋ ಇಟ್ಕೊಳ್ಳಿ. ಸೊ ಹೈ ಬೇಡ, ಸೊ ಮೀಡಿಯಮ್ ಟು ಲೋ ಇಟ್ಕೊಂಡು ತಿರುಗಿಸ್ತಾ ಇದ್ದರೆ ಅದು ನೀಟಾಗಿ ಎಲ್ಲೂ ಲಮ್ಸ್ ಇಲ್ದಿರ ಕ್ಲೀನಾಗಿ ಅದು ಸರಿಯಾಗಿ ಬರುತ್ತೆ. ಸೊ ಈಗ ಕೇಸರಿ ನೆನೆಸಿಟ್ಟಿದ್ವಲ್ಲ, ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಕೇಸರಿ ಬೇಡ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಬೋದು. ಸೊ ಇವಾಗ ನೋಡಿ ಒಳ್ಳೆ ಶೈನ್ ಬರ್ತಾ ಇದೆಯಲ್ಲ. ಸೊ ಹೀಗೆ ಇನ್ನೊಂದು 5 ನಿಮಿಷ ತಿರುಗಿಸ್ಬೇಕಾಗುತ್ತೆ. ಇವಾಗ ಗಟ್ಟಿ ಆಗ್ತಾ ಇದೆ. ಸೊ ಹಾಲಿಗೆ ಬದಲು ನಿಮ್ಮ ಹತ್ರ ಕ್ರೀಮ್ ಅಥವಾ ಮಲಾಯಿ ಇದ್ದರೆ ಇನ್ನೂ ಬೇಗ ಆಗುತ್ತೆ. ಸೊ ನಾನು ಹಾಲು ಎಲ್ಲರ ಮನೆಯಲ್ಲೂ ಹಾಲು ಇರುತ್ತಲ್ವ, ಸೊ ಅದಕ್ಕೆ ಅದು ಯೂಸ್ ಮಾಡಿದ್ದೀನಿ. ಸೊ ಅದೊಂದು 2-3 ನಿಮಿಷ ಲೇಟ್ ಆಗುತ್ತೆ, ಬಟ್ ಅದೇ ರಿಸಲ್ಟ್ಸ್ ಬರುತ್ತೆ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋಣ. ಸೊ ನೋಡಿ ಇವಾಗ ಎಲ್ಲ ಸೈಡ್ಸ್ ಬಿಡ್ತಾ ಇದೆಯಲ್ಲ, ಇದೊಂದು 2-3 ನಿಮಿಷ ಹೀಗೆ ಚೆನ್ನಾಗಿ ಅದೆಲ್ಲ ಮಧ್ಯದಲ್ಲಿ ಬಂದು ಸೇರುತ್ತಲ್ಲ, ಆವಾಗ ತೆಗಿಯೋಣ. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ನೋಡಿ ಈ ಥರ ಎಲ್ಲ ಸೈಡ್ಸ್ ನೀಟಾಗಿ ಬಿಟ್ಟು ಎಲ್ಲ ಮಧ್ಯೆ ಬಂದಿದ್ದಿಲ್ಲ. ಸೊ ಈ ಟೈಮಲ್ಲಿ ಇದನ್ನು ಒಂದು ಗ್ರೀಸ್ ಮಾಡಿರೋ ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಇವಾಗ ಇದನ್ನು ನೀಟಾಗಿ ಲೆವೆಲ್ ಮಾಡೋಣ. ಸೊ ನೋಡಿ ಈ ಥರ ನಾನು ಲೆವೆಲ್ ಮಾಡಿದ್ದೀನಿ. ಇದನ್ನು 1 ಅವರ್ ತಣ್ಣಗಾಗಕ್ಕೆ ಬಿಡೋಣ.
ಆಮೇಲೆ ಇದನ್ನು ಫ್ರಿಜ್ಜಲ್ಲಿಟ್ಟು ತೆಗೆದು ಆಮೇಲೆ ಕಟ್ ಮಾಡೋಣ. ಸೊ ಈಗ 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಈಗ ಕಟ್ ಮಾಡೋಣ. ಸೊ ನೋಡಿ ಎಷ್ಟು ಸೂಪರಾಗಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಸಬ್ಸ್ಕ್ರೈಬರ್ಸ್, ಆಮೇಲೆ ವ್ಯೂವರ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ದೀರಾ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ. ಸೊ ಈ ಚಾನಲ್ ಬೆಳೆಯೋದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಸೊ ಐ ಹೋಪ್ ಎವ್ರಿ ಒನ್ ವಿಲ್ ಸಬ್ಸ್ಕ್ರೈಬ್ ಆ್ಯಂಡ್ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸೊ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ, ಸೊ ಎಷ್ಟು ಜ್ಯೂಸಿಯಾಗಿದೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಕಪ್ ಮ್ಯಾಂಗೋಯಿಂದ ಎಷ್ಟು ಸೂಪರಾಗಿರೋ ಬರ್ಫಿ ಮಾಡಿದ್ವಿ ಅಂತ. ಸೊ ಇದಕ್ಕೆಲ್ಲ ನನಗೆ ಒಂದು 30 ನಿಮಿಷ ಹಿಡಿಸ್ತು. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು. ಆಮೇಲೆ ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸೊ ನೋಡಿ ಇದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಸೊ ಎಷ್ಟು ಜ್ಯೂಸಿಯಾಗಿದೆ. ಸೊ ನೋಡಿ, ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಸೂಪರಾಗಿದೆ. ಸೊ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.